ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದ ಪ್ರಕರಣ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮಣ್ಣಿನಡಿ ಸಿಲುಕಿರತಕ್ಕಂಥ ಮೃತದೇಹಕ್ಕಾಗಿ ಶೋಧ ನಡೀತಾ ಇದೆ. 2 ಹಿಟಾಚಿಯನ್ನ ಬಳಸಿಕೊಂಡು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರಿಂದ ಇದೀಗ ಶೋಧ ಕಾರ್ಯ ನಡೀತಿರ್ತಕ್ಕಂಥದ್ದು. ನೋಡಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಒಂದು ಗುಡ್ಡ ಕುಸಿತದ ಒಂದು ದುರಂತ ಏನಿದೆ, ಆ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬಹುದು. ಭಾರಿ ಮಳೆಯ ನಡುವೆ ಸಂಭವಿಸಿರ್ತಕ್ಕಂಥ ಈ ಒಂದು ಅವಘಡದಲ್ಲಿ 3 ಪ್ರಾಣ ಕಳ್ಕೊಂಡಿದ್ದು, ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಘಟನಾ ಸ್ಥಳದಲ್ಲಿ ಮಣ್ಣಿನ ಅಡಿ ಸಿಲುಕಿರ್ತಕ್ಕಂಥ ಒಂದು ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಹಾಗೂ ಸ್ಥಳೀಯರು ನಿರಂತರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. 2 ಹಿಟಾಚಿ ಯಂತ್ರಗಳ ಸಹಾಯ ತಗೊಂಡು ಮಣ್ಣು ತೆರವುಗೊಳಿಸಲಾಗ್ತಾ ಇದೆ. ಅದರ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಎಚ್ಚರಿಕೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ದುರಂತದ ಮಧ್ಯೆಯೂ ಕೂಡ 2 ಕೂಲಿ ಕಾರ್ಮಿಕರು ಸಾವಿನ ದವಡೆಯಿಂದ ಪಾರಾಗಿದ್ದಾರಂತೆ. ಇನ್ನು ಗಾಯಗೊಂಡಿರತಕ್ಕಂಥ ಸುಮಿತ್ರಾ ಹಾಗೂ ಕರಿಯಪ್ಪ ಘಟನೆ ನಡೆದ ಕ್ಷಣವನ್ನು ನೆನೆಸ್ಕೊಂಡು ಹೇಳಿರ್ತಕ್ಕಂಥ ಒಂದು ಮಾತುಗಳು ಮನ ಕಲಕುವಂತಿತ್ತು. ಅವರು ಹೇಳಿಕೆಯ ಪ್ರಕಾರ, ನಾವು ಕೂಲಿ ಕೆಲಸಕ್ಕಾಗಿ ತೀರ್ಥಹಳ್ಳಿಗೆ ಬಂದಿದ್ವಿ. ರಾತ್ರಿ ಏಕಾಏಕಿ ದೊಡ್ಡ ಶಬ್ದ ಕೇಳಿಸ್ತು. ಗುಡ್ಡ ಕುಸಿತಾ ಇದೆ ಅಂತ ಗೊತ್ತಾಗ್ತಿದ್ದಂತೆ ಎಚ್ಚರವಾಗಿ ಹೊರಗೆ ಓಡ್ಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಕೇಳಿಸ್ಕೊಳ್ಳಿ. ಆಗಿದ್ದಣ್ಣ, ರಾತ್ರಿ ಬೆಳಗಿನ ಜಾವ 3:30ಗೆ ಎಲ್ಲರೂ ಎಚ್ಚರ ಇದ್ದೀವಿ. ಎಲ್ಲರೂ ಬರ್ಬೇಕಂತ ಅನ್ನಟ್ಟಿಗೆ ಅವ್ರನ್ನ ಕರ್ಕೊಂಬೋಗಿರಕ್ಕೆ ಹೋಗಿ ನಮ್ಮನೆಯವರು ಇದಾಗ್ಬಿಟ್ರು. ನಮ್ಮ ಮನೆಯವ್ರೀಗ ಜೀವಂತವಿದ್ದಾರೆ, ಆದ್ರೆ ಕೈಕಾಲು ಪೆಟ್ಟಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಏನು ಗೊತ್ತಿಲ್ಲ ನನಗೆ. ಅವ್ರು ಉಳಿತಾರ ಉಳಲ್ಲ ನನಗಂತೂ. ನಮ್ಮ ಊರವ್ರು ನಮ್ಮನ್ನ ತಿಮ್ಮಟ್ಟಿಟ್ಟು ಕರ್ತಾರೆ. ನಾವು ಕೊಕ್ಕರ್ಗಳದರು ಕೂಲಿ ಕೆಲ್ಸಕ್ಕೆ ಬಂದಿದ್ದೀವಿ. ಮಳೆ ಒಂದಿಲ್ಲ ಅಂತಂದು, ಮಳೆ ಇಲ್ಲಿ ನೋಡ್ರ ನಮ್ಮ ಮಳೆರ ನಮ್ಮನ್ನ ಹೊತ್ಕೊಂಡು ಹೋಗಂಗ ಅದೇನ. ಅವ್ರನ್ನ ಕರೆಯಕ್ಕೆ ಹೋಗಿ ನಮ್ಮ ಯಜಮಾನ್ರು ಸಿಗೆ ಬಿದ್ದಿದ್ದು. 3 ಗಂಟೆಗೆ ಮಳೆ ಬಂತು ರೀ. ಅದು ಗುಡ್ಡ ಜರಿದು ಮೈ ಮೇಲೇನ ಬಂದುಬಿಡ್ತು ರೀ. ಹಂಗಾಗಿ ಅವ್ರು ಅಂದೇ ಅದ್ರಾಗ ಉಳ್ಕೊಂಬಿಟ್ರಿ. ಒಂದು 3 ಉಳ್ದರೆಲ್ಲ ಕಡ್ಯಾಕೆ ಬಂದಿವಿ ರೀ. ಎಚ್ಚರಿಕೆ ಇತ್ತು ರೀ, ಎಚ್ಚರಿಕೆ ಇತ್ತು. ಅವ್ರನ್ನ ಎಬ್ಸ್ಕೊಂಡಿವಿ, ಎಲ್ಲರ ಅಂದಿವಿ. ಅವ್ರು ಬರೋಕ್ಕಂತ ಹೋದಾರ, ಅದು ಬಿದ್ದುಗಟ್ಟೆ ಅಡೆಯಲ್ಲಿ ಆಗ್ಬಿಟ್ರಿ. ಹಂಗೆ ಒಳಗೆ ಈ ಕಡೆ ಹೊರಗೆ ಬಂದಿವಿ ರೀ ನಾವು. ನಮ್ಮದು ನಮ್ಮ ಹನುಮಂತ ಅಂತೇಳಿ ಆತೊಬ್ಬತ್ತ ಒಳಗೆ ಸಿಕ್ಕೊಂಡಿದ್ರಿ. ಆತನೊಬ್ಬತ್ತನ್ನ ತಗೊಂಡಿವಿ. ಆಮೇಲೆ ಪೊಲೀಸರು ಬಂದು ಅವರೆಲ್ಲ ಬಂದಮೇಲೆ ಅವ್ರು ತೆಗೆದ್ರಿ. ಅವ್ರು ಇನ್ನು ಸಿಕ್ಕಾರ ಏನು ಮಾಡ್ಯಾರ ಗೊತ್ತಿಲ್ಲ ರೀ. ನಾವು ಇಲ್ಲಿ ಇದ್ರಾಗ ಆಸ್ಪತ್ರೆಯಾಗ ಇದೀವಿ ನೋಡ್ರಿ. ನೀವು ಎಷ್ಟು ಕುಟುಂಬ ಬಂದಿದ್ರಲ್ಲ? ಎಲ್ಲ 8 ಕುಟುಂಬದವ್ರು ಬಂದೀವಿ ರೀ. ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ಈಗ ತೀರ್ಥಹಳ್ಳಿಯ ಗುಡ್ಡ ಕುಸಿತ ಸ್ಥಳದಲ್ಲಿ ಈಗ ಶೋಧ ಕಾರ್ಯ ಈಗ ಯಾವ ಹಂತದಲ್ಲಿದೆ? ಈಗ ಗಾಯಗೊಂಡಂಥ ಸುಮಿತ್ರಾ, ಕರಿಯಪ್ಪ ಹಾಗೂ ಹನುಮಂತ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ವೀರೇಶ್? ಪ್ರಮೋದ್, ಏನು ತೀರ್ಥಹಳ್ಳಿಯಲ್ಲಿ ನಡೆದಂತ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಯಾಳು ಹನುಮಂತು ಅವರನ್ನ ಈಗ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರುವಂತದ್ದು. ಅವರು ಅದೃಷ್ಟವಶಾತ್ ಬದುಕುಳಿದಿರುವಂತದ್ದು. ಅವರಿಗೆ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಕಳೆದ ರಾತ್ರಿ 3ರಿಂದ 3:30 ಸುಮಾರಿಗೆ ಧಾರಾಕಾರವಾಗಿ ಮಳೆ ಬಂದಿದೆ. ಆ ಸಮಯದಲ್ಲಿ ಏಕಾಏಕಿ ಗುಡ್ಡ ಕುಸುವಂತ ಶಬ್ದಕ್ಕೆ ಅಲ್ಲಿದ್ದಂತ ಕುಟುಂಬಸ್ಥರೆಲ್ಲರೂ ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಆದ್ರೆ ಒಂದು ಕುಟುಂಬಸ್ಥ ಏನು ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್ ಏನು ಒಂದು ಕುಟುಂಬದ ಸದಸ್ಯರು ಹೊರಬರಲಾಗದೆ ಮಣ್ಣಿನಡಿ ಸಿಲುಕಿ ಈಗ ಮೃತಪಟ್ಟಿರುವಂತದ್ದು. ಅವರ ಮೃತದೇಹಕ್ಕಾಗಿ ಈಗಾಗಲೇ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯ ನಡೀತಿರುವಂತದ್ದು. ಆದ್ರೂ ಈವರೆಗೂ 1 ಮೃತದೇಹ ಅಷ್ಟೇ ಪತ್ತೆ ಆಗಿರುವಂತದ್ದು. ಉಳಿದ 2 ಮೃತದೇಹಕ್ಕಾಗಿ ಏನು ಅಗ್ನಿಶಾಮಕ ದಳದವರು, ಸಿಬ್ಬಂದಿ ಹಾಗೂ ಸ್ಥಳೀಯರು ಶೋಧ ಕಾರ್ಯ ಮುಂದುವರಿಸಿರುವಂತದ್ದು. ಆದ್ರೆ ಅವಾಗವಾಗ ಮಳೆ ನಿರಂತರವಾಗಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಶೋಧ ಕಾರ್ಯ ಕೂಡ ಅಡಚಣೆ ಉಂಟಾಗಿರುವಂತದ್ದು. ಜೊತೆಗೆ ಈಗಾಗಲೇ ಶಾಸಕರು ಕೂಡ ಒಂದು ರೀತಿಯಲ್ಲಿ ಪರಿಹಾರ ಕೊಡಿಸುವಂತ ಭರವಸೆ ಕೂಡ ನೀಡಿರುವಂತದ್ದು. ಇನ್ನು ಗಾಯಾಳುಗಳು ಹನುಮಂತು ಅಂದ್ರೆ ಇವರನ್ನು ಕೂಡ ಕರೆದುಕೊಂಡು ಬರೋಕೆ ಹನುಮಂತು ಕೂಡ ಹೋಗಿದ್ರು. ಆದ್ರೆ ಅದೃಷ್ಟವಶಾತ್ ಕ್ಷಣಾರ್ಧದಲ್ಲಿ ಅವರು
ಬದುಕುಳಿದಿರುವಂತದ್ದು. ಅವರು ಆ ಮಣ್ಣಿನಡಿ ಸಿಲುಕಿ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಅವರನ್ನ ಹೊರಗೆ ಎಳ್ದಿರುವಂತದ್ದು. ಹಾಗಾಗಿ ಅವರೀಗ ಪ್ರಾಣಾಪಾಯದಿಂದ ಬದುಕುಳಿದಿರುವಂತದ್ದು. ಅವರಿಗೆ ಮೆಗನ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ವೈದ್ಯರ ಪ್ರಕಾರ ಅವರು ಔಟ್ ಆಫ್ ಡೇಂಜರ್ ಅನ್ನೋ ಒಂದು ಮಾತನ್ನು ಕೂಡ ವೈದ್ಯರು ತಿಳಿಸಿರುವಂತದ್ದು. ಈಗ ಏನು ಅಲ್ಲಿ ಸ್ಥಳದಲ್ಲಿ ಮುಂದೆ JCBಗಳನ್ನ ಬಳಸಿ ಅಗ್ನಿಶಾಮಕ ದಳದವರು ಮಣ್ಣನ್ನ ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಮಣ್ಣನ್ನ ತೆರವುಗೊಳಿಸ್ತಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಇನ್ನು ಸ್ವಲ್ಪ ಸಮಯದಲ್ಲಿ ಮೃತದೇಹಗಳು ಪತ್ತೆ ಆಗುವಂತ ಲಕ್ಷಣಗಳು ಕೂಡ ಗೋಚರಿಸಿದೆ. ಪ್ರಮೋದ್, ಅಂದ್ರೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಇನ್ನೊಂದಿಷ್ಟು ದಿನಗಳ ಕಾಲ ಇದೇ ರೀತಿಯ ಒಂದು ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಂದು ದುರಂತವನ್ನು ತಡೆಯೋದಕ್ಕೆ ಜಿಲ್ಲಾಡಳಿತ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ತಾ ಇದೆ ವೀರೇಶ್? ಪ್ರಮೋದ್, ಏನಂದ್ರೆ ಈಗಾಗಲೇ ಕಳೆದ 10 ದಿನಗಳಿಂದ ಮಳೆರಾಯ ಕೈ ಕೊಟ್ಟಿದ್ದ. ಆದ್ರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಕೂಡ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತಿರುವಂತದ್ದು. ಏಕಾಏಕಿ ಸುಮಾರು 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿದ ಪರಿಣಾಮ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಏಕಾಏಕಿ ಗುಡ್ಡ ಕುಸಿತ ಪರಿಣಾಮವಾಗಿ ಒಂದು ಕುಟುಂಬ ಈಗ 3 ಸಾವನ್ನಪ್ಪಿರುವಂತದ್ದು. ಉಳಿದಂತ ಕೆಲವರಿಗೆ ಶೋಧ ಕಾರ್ಯ ಕೂಡ ಈಗ ಮೃತದೇಹ ಶೋಧ ಕಾರ್ಯ ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಏನು ಈ ರೀತಿಯ ಅವಘಡಗಳನ್ನ ತಪ್ಪಿಸೋಕೆ ಸಾಕಷ್ಟು ಸಲಹೆ ಸೂಚನೆಗಳು ಕೂಡ ಈ ಹಿಂದೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ರು. ಅಂದ್ರೆ ಮಳೆ ಹೆಚ್ಚಾದ ಪರಿಣಾಮವಾಗಿ ಗುಡ್ಡದ ಅಕ್ಕಪಕ್ಕ ಇರುವಂತವರು ಎಚ್ಚರದಿಂದ ಇರಬೇಕು ಅನ್ನೋ ಒಂದು ಸಲಹೆ ಕೂಡ ಕೊಟ್ಟಿದ್ರು. ಈಗ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದೆ.